Okay, hello everyone. Hope you're all doing good. And with this, we shall start the chapter vouching, which has been in pending for a very long time, and now it has become time immemorial. But anyway, let us start from the very basics of the vouching so that you need not have any ambiguities and confusions here. ಇದನ್ನ ಹೇಳ್ತಾ ವೌಚಿಂಗ್ ಅಥವಾ ವೌಚರ್ ಅಂತ ನಾ ಏನು ಹೇಳಿದ್ದೆ ಕ್ಲಾಸಲ್ಲಿ. ಸೊ ಲೆಟ್ ಅಸ್ ಬ್ರಷ್ ಅಪ್ ದಿ ಬೇಸಿಕ್ಸ್ ಆ್ಯಂಡ್ ದೆನ್ ಕಂಟಿನ್ಯೂ ವಿತ್ ದಿ ಅದರ್ ಕೋರ್ ಕಾನ್ಸೆಪ್ಟ್ಸ್ ದಟ್ ಈಸ್ ಬೀನ್ ಇನ್ ರಿಲೇಷನ್ಶಿಪ್ ವಿತ್ ದಟ್ ಆಫ್ ದಿ ವೌಚಿಂಗ್. ಸಿ ಫಸ್ಟ್ ಏನು ವೌಚಿಂಗ್ ಅಂತಂದರೆ ಏನು ಹೇಳಿದ್ದೆ, ವೌಚರ್ಸ್ ಅಥವಾ ವೌಚಿಂಗ್ ಅಂತಂದರೆ ವೌಚರ್ಸ್ ಅನ್ನೋದು ಬಿಲ್ಸ್ ಆರ್ ಇನ್ವಾಯ್ಸ್. ತುಂಬ ಲೇಮನ್ ಅಥವಾ ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅನ್ನೋದಾದ್ರೆ ವೌಚರ್ಸ್ ಆರ್ ದಿ ಬಿಲ್ ಆರ್ ದಿ ಇನ್ವಾಯ್ಸ್ ವಿಚ್ ಈಸ್ ಇನ್ ರಿಲೇಷನ್ ಟು ದಿ ಪೇಮೆಂಟ್ ಆರ್ ರಿಸಿಪ್ಟ್ ಆಫ್ ಎ ಟ್ರಾನ್ಸಾಕ್ಷನ್. ಇಲ್ಲೇನು ಯಾವುದೋ ಒಂದು ಪೇಮೆಂಟ್ ಮಾಡಿರ್ತೀರಾ, ಇಲ್ಲ ಯಾವುದೋ ಒಂದು ರಿಸಿಪ್ಟ್ ಬಂದಿರುತ್ತೆ, ಅದ್ರ ಬಿಲ್ಸ್ ಆ್ಯಂಡ್ ಇನ್ವಾಯ್ಸ್ ಏನಿರುತ್ತೋ ದಟ್ ಕುಡ್ ಬಿ ಕನ್ಸಿಡರ್ಡ್ ಹ್ಯಾಸ್ ವೌಚರ್ಸ್ ಅಂತ ಕರೀತಾರೆ. ಸೊ ಇನ್ ಆಡಿಟಿಂಗ್ ಟರ್ಮ್ ಏನು, ಬಿಲ್ಸ್ ಆ್ಯಂಡ್ ಇನ್ವಾಯ್ಸ್ನ ನಾವೇನಂತ ಕರಿತೀವಿ, ವೌಚರ್ಸ್ ಅಂತ ಕರಿತೀವಿ. ಸೊ ಇದನ್ನೇನು ಮಾಡ್ತೀವಿ, ಇಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಫಾರ್ ಎ ಕಂಪನಿ. ಏನೋ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಹೇಳಿದಾಗ ಇದೇನಾಯಿತು, ಇಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ನಥಿಂಗ್ ಕ್ಯಾನ್ ಬಿ ಪ್ರೂವ್ಡ್ ವಿತ್ ದಿ ಓರಲ್ ವರ್ಷನ್ ಆಫ್ ಯು. ಸೊ ಇಲ್ಲೇನಾಗುತ್ತೆ, ಎವ್ರಿ ಟ್ರಾನ್ಸಾಕ್ಷನ್ ಡಿಮ್ಯಾಂಡ್ಸ್ ಎ ರಿಟರ್ನ್ ಫಾರ್ಮ್ ಆರ್ ಒರಿಜಿನಲ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ನಾನು ಪೇ ಮಾಡಿರೋದಕ್ಕಾಗಲಿ ಇಲ್ಲ ರಿಸಿಪ್ಟ್ ಒಂದೇನೋ ದುಡ್ಡು ಬಂತು, ದುಡ್ಡು ತೊಗೊಂಡಿದ್ದೀನಿ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಬೇಕು. ದಟ್ ಕುಡ್ ಬಿ ಕನ್ಸಿಡರ್ಡ್ ಆ್ಯಸ್ ವೌಚರ್ಸ್ ಅಂತ ಕರಿತೀವಿ. ಇದನ್ನೇನು ಮಾಡ್ತೀವಿ, ಬೀಯಿಂಗ್ ಎನ್ ಆಡಿಟರ್, if we are comparing this documentary evidence athwa if we are comparing the bills or invoice with that of the entries that is made in books of accounts, that process is called as vouching. ಅರ್ಥ ಆಯ್ತಲ್ವಾ? ಏನು ಮಾಡ್ತಾನೆ ಆಡಿಟರು, ಈ ಬಿಲ್ಸ್ ಅಥವಾ ಇನ್ವಾಯ್ಸ್ ಆಡಿಟಿಂಗಿಗೆ ಬಂದಾಗ ಈ ಬಿಲ್ಸ್ ಆ್ಯಂಡ್ ಇನ್ವಾಯ್ಸ್ ಏನಿರುತ್ತೋ ಅದನ್ನು ಅವನೇನು ಮಾಡ್ತಾನೆ, ಬುಕ್ಸ್ ಆಫ್ ಅಕೌಂಟ್ಸ್ ಏನು ಎಂಟ್ರಿ ಮಾಡಿರ್ತಿರೋ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅದ್ರ ಜೊತೆ ಕಂಪೇರ್ ಮಾಡೋ ಅಂಥದ್ದು. ದಟ್ ಈಸ್ ಕಾಲ್ಡ್ ಆ್ಯಸ್ ವೌಚಿಂಗ್ ಆರ್ ದಿ ಪ್ರೋಸೆಸ್ ಆಫ್ ಕಂಪೇರಿಂಗ್ ದಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ವಿತ್ ದಟ್ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಕ್ಯಾನ್ ಬಿ ಟರ್ಮ್ಡ್ ಆ್ಯಸ್ ವೌಚಿಂಗ್. ಆಯಿತಾ? ಮರಿಬೇಡಿ. ಇದನ್ನು ಹೇಳ್ತಾ ವಿ ಹ್ಯಾಡ್ ಆಲ್ರೆಡಿ ಡಿಸ್ಕಸ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ವೌಚಿಂಗ್ ಆಲ್ಸೋ. ಬಟ್ ಎನಿವೇ ಲೆಟ್ ಅಸ್ ಸಿ ಇನ್ ಅ ವೆರಿ ಬರ್ಡ್ಸ್ ಐ ವ್ಯೂ ಥರ ನೋಡಬೇಕು ಅನ್ನೋದಾದರೆ, ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ವೌಚಿಂಗ್? ವೌಚಿಂಗ್ ಯಾಕೆ ಬೇಕು, ಅಥವಾ ಆಡಿಟರ್ ಬಂದಾಗ ವೈ ವೌಚಿಂಗ್ ಇಸ್ ದಿ ವೆರಿ ಕ್ರೂಷಿಯಲ್ ಆ್ಯಂಡ್ ವೆರಿ ಕಾನ್ಕ್ರೀಟ್ ವರ್ಕ್ ಅಂತ ಯಾಕೆ ಕರಿತೀವಿ ಅನ್ನೋದಾದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ವೆರಿಫಿಕೇಷನ್. ಏನಾಗುತ್ತೆ, each and every transaction has to be properly verified and it has to be ratified on the basis of documentary evidence. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ, ಬೇಸಿಕಲಿ ವೆರಿಫಿಕೇಷನ್ ಜೊತೆಗೆ ಇಟ್ ಈಸ್ ಆಲ್ವೇಸ್ ಬೀನ್ ಅಟ್ಯಾಚ್ಡ್ ವಿತ್ ದಟ್ ಆಫ್ ದಿ ಅಕ್ಯುರೇಸಿ ಆಫ್ ದಿ ಟ್ರಾನ್ಸಾಕ್ಷನ್ಸ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಏನು, ಎರರ್ಸ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್. ದಿ ಹೋಲ್ ಕಾನ್ಸೆಪ್ಟ್ ಆರ್ ದಿ ಹೋಲ್ ಸಬ್ಜೆಕ್ಟ್ ಆಫ್ ದಿ ಆಡಿಟಿಂಗ್ ರಿವಾಲ್ವ್ಸ್ ಅರೌಂಡ್ ದಿ ಎರರ್ಸ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್. ಯಾಕೆ ಆಡಿಟಿಂಗ್ ಬೇಕು? ಇಟ್ ಈಸ್ ಬಿಕಾಸ್ ದಿ ಆರ್ಗನೈಸೇಷನ್ ಆರ್ ದಿ ಕಂಪನಿ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಆಲ್ ಸಚ್ ಡೇ ಟು ಡೇ ಟ್ರಾನ್ಸಾಕ್ಷನ್ ನೀಡ್ಸ್ ಟು ಹ್ಯಾವ್ ದಿ ಅಥೆಂಟಿಸಿಟಿ. ಅವ್ರಿಗೇನು ಇಲ್ಲಿ ಯಾವುದು ಎರರ್ಸ್ ಇಲ್ಲ ಆ್ಯಂಡ್ ಫ್ರಾಡ್ ಇಲ್ಲ ಅನ್ನೋ ಒಂದು ಏನಂತಾರೆ, ಒಂದು ಕನ್ಫರ್ಮೇಷನ್ ಬೇಕು. ಹಾಗಾಗಿ ಸೊ ವೌಚಿಂಗ್ ಏನು ಮಾಡುತ್ತೆ, ಇಟ್ ಗಿವ್ಸ್ ಎ ಪ್ರಾಪರ್ ಕಾನ್ಕ್ರೀಟ್ ಫೌಂಡೇಶನ್ ಫಾರ್ ದಿ ಎರರ್ಸ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್. ಇದನ್ನು ಹೇಳ್ತಾ ನೆಕ್ಸ್ಟ್ ಯಾವುದು, ಅಕ್ಯುರೇಸಿ. ಅಕ್ಯುರೇಸಿ ಏನಕ್ಕೆ, ಇನ್ ಪ್ರೆಸೆಂಟಿಂಗ್ ದಿ ಫಿನಾನ್ಷಿಯಲ್ ರಿಪೋರ್ಟ್ ಹ್ಯಾಸ್ ಟ್ರೂ ಆ್ಯಂಡ್ ಫೇರ್ ಅಂತ ನಾವು ಒಂದು ಇದು ಕೊಡ್ತೀವಿ, ಏನೋ ಕನ್ಫರ್ಮೇಷನ್ ಕೊಡೋ ಅಂಥದ್ದು. ನೆಕ್ಸ್ಟ್ ಯಾವುದು, ಅಥರೈಸೇಷನು. ಯಾವುದೇ ಒಂದು ಏನು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೋ ಇಟ್ ಶುಡ್ ಹ್ಯಾವ್ ಎ ಪ್ರಾಪರ್ ಅಥರೈಸೇಷನ್. ನಾನು ಟೈಮ್ ಆ್ಯಂಡ್ ಅಗೇನ್ ಕ್ಲಾಸಲ್ಲಿ ಹೇಳ್ತಿದ್ದೆ, ವಿತೌಟ್ ಅಥರೈಸೇಷನ್, ವಿತೌಟ್ ಪ್ರಾಪರ್ ಅಥರೈಸೇಷನ್ನು ಯಾವುದೇ ಟ್ರಾನ್ಸಾಕ್ಷನ್ಸ್ ನಡೆದಿದ್ರು ದಟ್ ಕೆನಾಟ್ ಬಿ ಕನ್ಸಿಡರ್ಡ್ ಹ್ಯಾಸ್ ವ್ಯಾಲಿಡ್ ಆ್ಯಂಡ್ ಲೀಗಲ್. ಅರ್ಥ ಆಗ್ತಿದೆಯಾ? ಯಾರಿಗೆ ಅಥರೈಸೇಷನ್ ಕೊಟ್ಟಿರ್ತಾರೋ ಅಥವಾ ಕಾಂಪಿಟೆಂಟ್ ಅಥಾರಿಟಿ ಇರ್ತಾನೋ ಅಂಥ ವ್ಯಕ್ತಿ ಅದನ್ನು ಏನು ಮಾಡಬೇಕು, ಅಥರೈಸ್ ಮಾಡಬೇಕು. ಅಂದರೆ ದ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಬೀನ್ ಥ್ರೂ ಹಿಮ್. ಅವಾಗ ಮಾತ್ರ ಅದಕ್ಕೆ ಒಂದು ಪ್ರಾಪರ್ ವ್ಯಾಲಿಡಿಟಿ ಸಿಗೋ ಅಂಥದ್ದು. ಸೊ ವೌಚಿಂಗಲ್ಲಿ ಏನು ಮಾಡ್ತಾರೆ, ಫಸ್ಟು ವೆರಿಫೈ ಮಾಡ್ತಾರೆ
ಎರರ್ಸ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್ ಇಸ್ ದಿ ಅದರ್ ಆಬ್ಜೆಕ್ಟಿವ್ ಆಫ್ ದಿ ವೌಚಿಂಗ್. ಅದನ್ನು ಬಿಟ್ಟು ಎಷ್ಟು ಅಕ್ಯುರೇಟ್ ಆಗಿದೆ, ನೀವೇನು ಫೈನಾನ್ಷಿಯಲ್ ರಿಪೋರ್ಟ್ ಪ್ರೆಸೆಂಟ್ ಮಾಡಿರ್ತೀರೋ ಅದು ಎಷ್ಟು ಅಕ್ಯುರೇಟ್ ಆಗಿದೆ ಅಂತಲೂ ತಿಳಿಸುತ್ತೆ. ಅದು ಬಿಟ್ಟು ಯಾವ ಟ್ರಾನ್ಸಾಕ್ಷನ್ಸ್ ನಡೆದಿದ್ದಾವೋ ಅದು ಪ್ರಾಪರ್ ಕಾಂಪಿಟೆಂಟ್ ಅಥಾರಿಟಿ ಮೂಲಕನೇ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನು ಹೇಳ್ತಾ ವೌಚಿಂಗಲ್ಲಿ ಏನಾಗುತ್ತೆ, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ನೋಯಿಂಗ್ ವೆದರ್ ದಿ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಒಮಿಟೆಡ್ ಆರ್ ನಾಟ್. ಅರ್ಥ ಆಗ್ತಿದೆಯಾ? ಒಂದು ಪ್ರಾಪರ್ ಇಲ್ಲಿ ಏನಾಗುತ್ತೆ, ನೋ ಒಮಿಷನ್ ಅಂತ ಅಂದಾಗ ಒಂದು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿರ್ಬೋದು, ಇಲ್ಲ ಯಾವುದೋ ಒಂದು ರೊಟೀನ್ ಚೆಕಿಂಗಲ್ಲಿ ಏನಾಗುತ್ತೆ, ವಿ ವಿಲ್ ಗೆಟ್ ಟು ನೋ ವೆದರ್ ಎನಿ ಟ್ರಾನ್ಸಾಕ್ಷನ್ ಆರ್ ಎನಿ ಎಂಟ್ರಿ ಹ್ಯಾಸ್ ಬಿನ್ ಒಮಿಟೆಡ್ ಆರ್ ನಾಟ್ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಯಾವಾಗಲೂ ಡೇಟ್ ವೈಸ್ ಇರುತ್ತೆ, ಇಲ್ಲ ಒಂದು ಅಸೆಂಡಿಂಗ್ ಟು ಡಿಸೆಂಡಿಂಗ್ ಫಾರ್ಮಲ್ಲಿ ಇರುತ್ತೆ. ಯಾವುದು ಈ ಬಿಲ್ಸ್ ಇನ್ವಾಯ್ಸ್ ಇರ್ಬೋದು, ಇಲ್ಲ ಎನಿ ಅದರ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರೋವಂಥದ್ದು. ಈ ವೌಚಿಂಗ್ ಮೂಲಕ ನಮಗೇನು ಗೊತ್ತಾಗುತ್ತೆ, whenever we are in a proper aligned checking of this transaction ಅಥವಾ documentary evidence, we'll get to know such entries has been omitted or not, ಅಥವಾ ಪ್ರಾಪರ್ ಆಗಿ ರೆಕಾರ್ಡ್ ಮಾಡಿದಾರೋ ಇಲ್ವೋ ಅನ್ನೋದು ಗೊತ್ತಾಗುವಂಥದ್ದು. ಅದು ಬಿಟ್ಟು ನೆಕ್ಸ್ಟು ರಿಲೆವೆಂಟ್ ಅಂತ ಕರಿತೀವಿ. ಯಾವುದೇ ಒಂದು ಟ್ರಾನ್ಸಾಕ್ಷನ್ನು ಒಂದು ಅಕೌಂಟಿಂಗ್ ಪೀರಿಯಡಲ್ಲಿ ನಡೆದಿದ್ರೆ ಆ ಅಕೌಂಟಿಂಗ್ ಪೀರಿಯಡಲ್ಲೇ ಆ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋ ಅಂಥದ್ದು, ದಟ್ ಈಸ್ ಕಾಲ್ಡ್ ಆ್ಯಸ್ ರಿಲೆವೆಂಟ್ ಎಂಟ್ರಿಂಗ್ ಆಫ್ ದಿ ಟ್ರಾನ್ಸಾಕ್ಷನ್. ಇಲ್ಲಿ ಏನಾಗುತ್ತೆ, ಯಾವುದೋ ವರ್ಷದಲ್ಲಿ ನಾವು ಮಾಡಿರೋವಂಥ ಟ್ರಾನ್ಸಾಕ್ಷನ್ನ ನಾವು ಇನ್ಯಾವುದೋ ವರ್ಷಕ್ಕೆ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದಟ್ ಡು ನಾಟ್ ಗಿವ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ಯುವರ್ ಫಿನಾನ್ಷಿಯಲ್ ರಿಪೋರ್ಟ್ಸ್ ಆರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು. ಹಾಗಾಗಿ ವೌಚಿಂಗ್ ಏನು ಮಾಡುತ್ತೆ, ಇಟ್ ಚೆಕ್ಸ್ ದಿ ಡೇಟ್ ವೆನ್ ದಿ ಅಕೌಂಟಿಂಗ್ ಆರ್ ವೆನ್ ದಿ ಟ್ರಾನ್ಸಾಕ್ಷನ್ ಹ್ಯಾಸ್ ಅಕರ್ಡ್ ಅಂತ, ಅದು ಡೇಟ್ ಆ್ಯಂಡ್ ರಿಲೆವೆನ್ಸ್ನ ಚೆಕ್ ಮಾಡುವಂಥದ್ದು ಯಾವುದು ವೌಚಿಂಗು. ನೆಕ್ಸ್ಟು ಪ್ರಾಪರ್ ಡಿಸ್ಟಿಂಕ್ಷನ್ ಅಂತ ಕರೀತಾರೆ. ವಾಟ್ ಈಸ್ ದಿಸ್ ಪ್ರಾಪರ್ ಡಿಸ್ಟಿಂಕ್ಷನ್? ಕೆಲವೊಂದು ಸತಿ ಅಕೌಂಟೆಂಟ್ ಅಥವಾ ಯಾರು ಈ ಟ್ರಾನ್ಸಾಕ್ಷನ್ಸ್ನ ಎಂಟ್ರಿ ಮಾಡ್ಲಿಕ್ಕೆ ಇರ್ತಾರೋ, ದೇ ಮೇ ನಾಟ್ ಹ್ಯಾವ್ ಎ ಗುಡ್ ಸೆನ್ಸ್ ಆಫ್ ನಾಲೆಡ್ಜ್ ರಿಗಾರ್ಡಿಂಗ್ ದಿ ಕಾಮರ್ಸ್. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ದೇ ವುಡ್ ನಾಟ್ ನೋ ಯಾವ ಐಟಮ್ನ ಯಾವ ಹೆಡ್ಗೆ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ದೇರ್ ವಿಲ್ ಬಿ ಎ ಬಿಟ್ ಆಫ್ ಕನ್ಫ್ಯೂಷನ್. ಇದೇನು ಮಾಡುತ್ತೆ, ವೌಚಿಂಗ್ ವಿಲ್ ಹೆಲ್ಪ್ ಅಸ್ ಟು ನೋ whether the transaction has been properly segregated or appropriated under capital or revenue items. ಕೆಲವೊಂದ್ಸತಿ ಏನಾಗುತ್ತೆ, ನಾ ಹೇಳಿದ್ದೆ ಕ್ಲಾಸಲ್ಲಿ, ರೆವೆನ್ಯೂ ಐಟಮ್ನ ತೆಗೆದು ಕ್ಯಾಪಿಟಲ್ ಐಟಮ್ಸಿಗೆ ಹಾಕೋವಂಥದ್ದು, ಇಲ್ಲ ಇನ್ನೂ ಕೆಲವೊಂದ್ಸತಿ ಕ್ಯಾಪಿಟಲ್ ಐಟಮ್ಸ್ ಏನಿರುತ್ತೋ ಅದನ್ನ ತೆಗೆದು ರೆವೆನ್ಯೂ ಐಟಮ್ಸ್ಗೆ ಹಾಕೋ ಅಂಥದ್ದು. ವೌಚಿಂಗ್ ಮಾಡ್ತಾ ನಮ್ಗೆ ಏನೆಲ್ಲ ತಿಳಿಸ್ಕೊಡುತ್ತೆ, ವೆರಿಫಿಕೇಷನ್ ಗೊತ್ತಾಗುತ್ತೆ, ಎರರ್ಸ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್ ತಿಳಿಸ್ಕೊಡುತ್ತೆ, ಅಕ್ಯುರೇಟ್ ಆಗಿ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಾದ ನಂತರ ಟ್ರಾನ್ಸಾಕ್ಷನ್ನು ಕಾಂಪಿಟೆಂಟ್ ಅಥಾರಿಟಿ ಮೂಲಕನೇ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ನಾವೇನು ಕಂಪೇರ್ ಮಾಡ್ತಿರ್ತೀವೋ ಬುಕ್ಸ್ ಆಫ್ ಎಂಟ್ರಿ ವಿತ್ ರಿಲೇಷನ್ ಟು ದಿ ಡಾಕ್ಯುಮೆಂಟ್ರಿ ಎವಿಡೆನ್ಸು, ಯಾವುದಾದ್ರೂ ಎಂಟ್ರಿ ಮಿಸ್ ಆಗಿದೆಯಾ, ಸ್ಕಿಪ್ ಆಗಿದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಯಾವ ಟ್ರಾನ್ಸಾಕ್ಷನ್ನ ನಾವು ಎಂಟ್ರಿ ಮಾಡಿದ್ದೀವೋ ಅದು ರಿಲೆವೆಂಟಾ, ಈ ಅಕೌಂಟಿಂಗ್ ಪೀರಿಯಡ್ಗೆ ಸೇರಬೇಕಾದಂಥದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಕೊನೆ ಪಾಯಿಂಟ್ ಏನಿದೆ, ಪ್ರಾಪರ್ ಡಿಸ್ಟಿಂಕ್ಷನ್ನು. ಯಾವ ಎಂಟ್ರಿ ಅಥವಾ ಯಾವ ಟ್ರಾನ್ಸಾಕ್ಷನ್ನ ನಾವು ಎಂಟರ್ ಮಾಡಿರ್ತೀವೋ, ವೆದರ್ ಇಟ್ ಹ್ಯಾಸ್ ಬಿನ್ ಪ್ರಾಪರ್ಲಿ ಸೆಗ್ರಿಗೇಟೆಡ್ ಅಂಡರ್ ಇಟ್ಸ್ ರೆಸ್ಪೆಕ್ಟಿವ್ ಹೆಡ್ ಅಂತ ಹೇಳ್ತಾ ಏನು ಈ ಆಬ್ಜೆಕ್ಟಿವ್ಸ್ ಆಫ್ ವೌಚಿಂಗ್ ಅನ್ನೋದು ನಾವು ನೋಡಬೇಕಾಗತ್ತೆ. ಇದನ್ನು ಹೇಳ್ತಾ ಬಿಫೋರ್ ವಿ ಮೂವ್ ಆನ್ ಟು ದಿ ರೊಟೀನ್ ಚೆಕಿಂಗ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ರೊಟೀನ್ ಚೆಕಿಂಗ್ ಆ್ಯಂಡ್ ವೌಚಿಂಗ್, ನೆಕ್ಸ್ಟು ಇನ್ನೊಂದ್ಸತಿ ತಿಳ್ಕೊಂಬಿಡೋಣ. ವೌಚರ್ಸ್ ಅಂದ್ರೆ ಏನು ಹೇಳಿದೆ, ಒರಿಜಿನಲ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ವಿಚ್ ಈಸ್ ಇನ್ ಸಪೋರ್ಟ್ ಆಫ್ ದಿ ಟ್ರಾನ್ಸಾಕ್ಷನ್. ಏನಿದು ಒರಿಜಿನಲ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅನ್ನೋವಂಥದ್ದು, ಓಕೆ ನಾ ಹೇಳಿದ್ನಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಸ್ ನಥಿಂಗ್ ಬಟ್ ಯುವರ್ ಬಿಲ್ ಆರ್ ಇನ್ವಾಯ್ಸ್ ಇನ್ ದಿ ಲೇಮನ್ ಲ್ಯಾಂಗ್ವೇಜ್. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ವೌಚರ್ಸ್ ಅಂತ ಬಂದ ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ ದಿ ಒರಿಜಿನಲ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ವಿಚ್ ಈಸ್ ಇನ್ ರಿಲೇಷನ್ ಟು ಎ ರಿಸಿಪ್ಟ್ ಆರ್ ಪೇಮೆಂಟ್. ಅರ್ಥ ಆಗ್ತಿದೆ? ದಟ್ ಈಸ್ ನಥಿಂಗ್ ಬಟ್ ವೌಚರ್ಸ್. ಇದನ್ನು ಹೇಳ್ತಾ ಎಷ್ಟು ಟೈಪ್ಸ್ ಇದಾವೆ ವೌಚರ್ಸಲ್ಲಿ? ಒಂದು ಪ್ರೈಮರಿ ವೌಚರ್ಸು, ಇನ್ನೊಂದು ಸೆಕೆಂಡ್ರಿ ಆರ್ ಕೊಲ್ಯಾಟ್ರಲ್ ವೌಚರ್ಸ್ ಅನ್ನೋವಂಥದ್ದು. ಈ ಪ್ರೈಮರಿ ವೌಚರ್ಸ್ ಅಂತಂದ್ರೇನು, ಇಟ್ ಈಸ್ ನಥಿಂಗ್ ಬಟ್ ಒರಿಜಿನಲ್ ರಿಟರ್ನ್ ಎವಿಡೆನ್ಸು. ನೆನ್ಪಿಟ್ಕೊಳ್ಳಿ, ಪ್ರೈಮರಿ ವೌಚರ್ಸ್ ಏನು, ಒರಿಜಿನಲ್ ರಿಟರ್ನ್ ಎವಿಡೆನ್ಸ್ ಅಂದರೆ ಫಸ್ಟ್ ಕಾಪಿ ಆಫ್ ದಿ ಬಿಲ್ ಆರ್ ಇನ್ವಾಯ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಪ್ರೈಮರಿ ವೌಚರ್ಸ್. ಅರ್ಥ ಆಗ್ತಿದೆಯಲ್ಲ? ಸೆಕೆಂಡ್ರಿ ಆರ್ ಕೊಲ್ಯಾಟ್ರಲ್ ವೌಚರ್ಸ್ ಅನ್ನೋದೇನಿದೆ, ಅದು ಯಾವಾಗ ಒರಿಜಿನಲ್ ಬಿಲ್ಸ್ ಅಥವಾ ಇನ್ವಾಯ್ಸ್ ನಮಗೆ ಸಿಕ್ಕಿಲ್ವೋ
ಅಥವಾ ಫೋಟೋ ಕಾಪಿ ಅಂತ ಕರಿಬೋದು. ದಿ ಫೋಟೋ ಕಾಪಿ ಆಫ್ ದಿ ಪ್ರೈಮರಿ ಆರ್ ದಿ ಒರಿಜಿನಲ್ ಬಿಲ್ ಆರ್ ಇನ್ವಾಯ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಕೊಲ್ಯಾಟ್ರಲ್ ಆರ್ ಸೆಕೆಂಡ್ರಿ ವೌಚರ್ಸ್. ಇಲ್ಲಿ ಏನಾಗುತ್ತೆ, ಎಲ್ಲ ಟೈಮಲ್ಲೂ ನಮಗೆ ಒರಿಜಿನಲ್ ಬಿಲ್ಲೇ ಸಿಗಬೇಕು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಅದ್ರ ಫೋಟೋ ಕಾಪಿ ಅಥವಾ ಅದ್ರ ಜೆರಾಕ್ಸ್ ಕಾಪಿ ನಮಗೆ ಸಿಕ್ಕಿದ್ರೆ, ಅಥವಾ ಎನಿ ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಫಾರ್ ದಿ ಟ್ರಾನ್ಸಾಕ್ಷನ್ ವಿಚ್ ಇಸ್ ಬೀನ್ ಇನ್ ಪ್ರಿಂಟೆಡ್ ಫಾರ್ಮ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸೆಕೆಂಡ್ರಿ ಆರ್ collateral vouchers.